ಜೈ ಶ್ರೀರಾಮ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ ನಾನು ಮಲೇಷ್ಯಾದಲ್ಲಿ ವರ್ಲ್ಡ್ ಫೇಮಸ್ ಆಗಿರುವಂತಹ ಒಂದು ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಅಲ್ಲಿಗೆ ಅತಿ ಹೆಚ್ಚು ಜನ ಭೇಟಿ ಕೊಡ್ತಿರ್ತಾರೆ. ಆ ಒಂದು ಪ್ಲೇಸ್ ಬಗ್ಗೆ ಮಾಹಿತಿ ಕೊಡೋದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಅದ್ ಯಾವ್ದಪ್ಪ ಪ್ಲೇಸ್ ಅಂದ್ರೆ ಜೆನೆಟಿಕ್ ಸ್ಕೈ ವರ್ಲ್ಡ್ ಥೀಮ್ ಪಾರ್ಕ್ ಅಂತ ಹೇಳ್ಬಿಟ್ಟು. ಈ ಒಂದು ಪಾರ್ಕ್ ಬಂದ್ಬಿಟ್ಟು ನಮ್ಗೆ ಸಮುದ್ರ ಮಟ್ಟದಿಂದ 6,000 ಅಡಿ ಎತ್ತರದಲ್ಲಿದೆ. ಇದು 2 ಬೆಟ್ಟಗಳ ಮಧ್ಯೆ ನಿರ್ಮಾಣ ಆಗಿದೆ. ಈ ಒಂದು ಪಾರ್ಕು ನಮ್ಗೆ ಹೋಗ್ಬೇಕು ಅಂದ್ರೆ ಕೇಬಲ್ ಕಾರ್ ಮೂಲಕ ಹೋಗಬಹುದು. ಆ ಕೇಬಲ್ ಕಾರ್ ಮೂಲಕ ಹೋಗ್ಬೇಕಾದ್ರೆ ನಾವು ಫಸ್ಟ್ ಅಲ್ಲಿ ಎಂಟ್ರಿ ಫೀಸ್ ನ ಕಟ್ಬಿಟ್ಟು ಕೇಬಲ್ ಕಾರ್ ಮೂಲಕ ಅಲ್ಲಿಗೆ ಹೋಗ್ಬೇಕು. ಈಗ ನೋಡಿ, ಈಗ ಕೇಬಲ್ ಕಾರ್ ಮೂಲಕ ನಾವು ಆ ಒಂದು ಪಾರ್ಕಿಗೆ ಹೋಗ್ತಾ ಇದೀವಿ. ಈ ಒಂದು ಪಾರ್ಕು ಯಾವ ರೀತಿ ಇದೆ ಅಂತ ಅಂದ್ರೆ ನಮ್ಗೆ 2 ಬೆಟ್ಟಗಳ ಮಧ್ಯೆ ಆ ಕಾರ್ ಮೂಲಕ ಹೋಗೋದೇ ಒಂದು ರೋಮಾಂಚನಕಾರಿಯಾಗಿರ್ತತೆ. ನಾವು ಬೆಟ್ಟದ ಒಳಗಡೆನೆ ಹೋಗ್ತಾ ಇದೀವೇನೋ ಅನ್ಸುತ್ತೆ. ಅಲ್ಲಿ ನಮ್ಗೆ ಮಾರ್ಚ್ ಟು ಸೆಪ್ಟೆಂಬರ್ ವರೆಗೂ ಒಳ್ಳೆ ಒಂದು ಅನುಕೂಲಕರವಾದಂತಹ ಒಂದು ಪ್ರವಾಸಿಗರಿಗೆ ಅತಿ ಹೆಚ್ಚು ಜನ ಭೇಟಿ ನೀಡುವಂತಹ ಒಂದು ಜಾಗ ಆಗಿದೆ. ವರ್ಷವಿಡೀ ಅಲ್ಲಿ ಜನರು ಹೋಗ್ತಾನೆ ಇರ್ತಾರೆ. ಅದ್ರಲ್ಲಿ ಮೇಯ್ನ್ ಆಗಿ ಸೊ ನಮಗೆ ಮಾರ್ಚ್ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಜನ ಹೋಗ್ತಿರ್ತಾರೆ. ಈ ಒಂದು ಕೇಬಲ್ ಕಾರ್ ಈ ಒಂದು ಕೇಬಲ್ ಕಾರು ನಮ್ಗೆ ಸುಮಾರು 2.8 ಕಿಲೋಮೀಟರ್ ಅಷ್ಟು ದೂರ ಇದೆ. ಈ ಒಂದು ದೂರನ ಕೇವಲ 10 ನಿಮಿಷದಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ. ಬರೀ 2.25 ಕಿಲೋಮೀಟರ್ ಅಷ್ಟೇ. ಆ 2.25 ಕಿಲೋಮೀಟರ್ ಜರ್ನಿ ಏನಿದೆಯೋ ಅದು ನೋಡೋದಕ್ಕೆ ಒಂದು ಅದ್ಭುತ. ಆ ಒಂದು ಜರ್ನಿನ ಮಾಡೋದಕ್ಕೆ ಅದನ್ನ ಬರೀ ಬಾಯಲ್ಲಿ ಹೇಳಿರಾಗಲ್ಲ. ಅಲ್ಲಿ ಹೋಗಿ ಆ ಒಂದು ರೈಡ್ ನ ಮಾಡೋರ್ಗೆ ಗೊತ್ತಿರುತ್ತೆ ಆ ಒಂದು ಖುಷಿ, ಆ ಸಂತೋಷ ಹೇಗಿರುತ್ತೆ ಅಂತ. 2 ಬೆಟ್ಟಗಳ ಮಧ್ಯೆ ನಾವು ಆಕಾಶದಲ್ಲಿ ತೇಲ್ಕೊಂಡು ಹೋಗ್ತಾ ಇದೀವೇನೋ ಅನ್ನುವಂತಹ ಒಂದು ಅನುಭವ ಆಗುತ್ತೆ. ಮಲೇಷ್ಯಾದ ಪರ್ವತಗಳ ಮಧ್ಯೆ ನೆಲೆಯೂರಿರುವ ಅದ್ಭುತ ಪ್ರವಾಸಿ ತಾಣವೇ ಜೆಂಟಿಂಗ್ ಗ್ರ್ಯಾಂಡ್ ಪಾರ್ಕ್. ತಂಪಾದ ವಾತಾವರಣ, ಹಸಿರು ಕಾಡುಗಳು, ರೋಮಾಂಚಕಾರಿ ರೈಡ್ಸ್, ಕೇಬಲ್ ಕಾರ್ ಪ್ರಯಾಣ, ಥೀಮ್ ಪಾರ್ಕ್, ಹೋಟೆಲ್ಗಳು, ಶಾಪಿಂಗ್ ಮತ್ತು ನೈಸರ್ಗಿಕ ಸೌಂದರ್ಯ ಆಲ್ ಇನ್ ಒನ್ ಡೆಸ್ಟಿನೇಷನ್. ಕುಟುಂಬ ಸಮೇತರಾಗಿ ಭೇಟಿ ನೀಡಬೇಕಾದ ಮಲೇಷ್ಯಾದ ಅತ್ಯುತ್ತಮ ಪ್ರವಾಸಿ ಸ್ಥಳಗಳಲ್ಲಿ ಜೆಂಟಿಂಗ್ ಹೈಲ್ಯಾಂಡ್ಸ್ ಒಂದು. ಈ ಒಂದು ಪಾರ್ಕ್ ಅಲ್ಲಿ ನಾವು ಸುಮಾರು ಮನೋರಂಜನೆಯ ಒಂದು ಗೇಮ್ಗಳು ಕೂಡ ಇದಾವೆ. ಆ ಗೇಮ್ಗಳು ಕೂಡ ಆಡ್ಬೋದು. ಅಲ್ಲಿ ಮಕ್ಕಳಿಗೆ ಸಪರೇಟ್ ಆದಂತಹ ಒಂದು ಆಟಗಳಿದಾವೆ. ಎಷ್ಟು ಬೇಕಾದ್ರೂ ಆಟ ಆಡ್ಬೋದು. ಎಲ್ಲವಕ್ಕೂ ಕೂಡ ಮೊದ್ಲಿಗೆ ಫೀಸ್ ಪೇ ಮಾಡಿರ್ತೀವಿ. ಅಲ್ಲಿ ಅಷ್ಟೇ ಕ್ರೌಡ್ ಕೂಡ ಇರುತ್ತೆ. ತುಂಬಾ ಜನಗಳ ಮಧ್ಯೆ ಗಿಜಿ ಅಂತಿರುತ್ತೆ. ಫುಲ್ ಲೈಟಿಂಗ್ಸ್ ಹಾಕಿ ಒಳ್ಳೆ ಜಾತ್ರೆ ತರ ಜಗಮಗಗೊಳಿಸಿರ್ತಾರೆ. ನೋಡ್ಲಿಕ್ಕೆ ಅಲ್ಲಿ ಎಷ್ಟು ಸುಂದರವಾಗಿರಿದ್ದೋ ಅದೇ ತರ ಆಟಗಳು ಕೂಡ ಅಷ್ಟೇ ಥ್ರಿಲ್ಲಿಂಗ್ ಆಗಿರ್ತವೆ. ನಾವು ಎಲ್ಲಾ ಆಟಗಳನ್ನ ಆಡ್ಬೋದು. ಬಟ್ ಆಡೋದಕ್ಕೆ ನಮ್ಗಲ್ಲಿ ಟೈಮ್ ಬೇಕಷ್ಟೇ. ಈ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಕೆಲವೊಂದು ಹವಾಮಾನ ವೈಪರೀತ್ಯ ಇರ್ತತೆ. ಅಂದ್ರೆ ತುಂಬಾ ಮಳೆ ಬರ್ತಿರೋ ಟೈಮಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅಲ್ಲಿ ನಿಮ್ಗೆ
ಯಾವ ಒಂದು ಪ್ಲೇಸ್ ಅಲ್ಲಿ ಯಾವ ಟೈಮ್ಗೆ ಹೋಗ್ಬೇಕು ಅನ್ನೋದನ್ನ ನೀವು ಮೊದ್ಲೇ ಮಾಹಿತಿ ತಿಳ್ಕೊಂಡು ಹೋದ್ರೆ ಅಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ಬೋದು. ಮತ್ತೆ ಈ ಜಾಗ ತುಂಬಾನೇ ಅದ್ಭುತವಾಗಿದೆ. ಅದು ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಆರ್ಗನೈಸ್ ಮಾಡಿದಾನೆ ಅಂದ್ರೆ ಅವನೇ ಸಪರೇಟ್ ಒಂದು ಒಬ್ನೇ ಓನರ್ ಅಂತೆ ಇದಕ್ಕೆ. ಅವನು ಯಾವ್ಯಾವ ತರ ಎಲ್ಲ ಅಂದ್ರೆ ಅಲ್ಲಿ ಸಪರೇಟ್ ಪ್ರೈವೇಟ್ ಪಾರ್ಟಿಗಳು ಮಾಡ್ಲಿಕ್ಕೆ ಕೂಡ ಅಲ್ಲಿ ಜಾಗ ಮಾಡಿದಾನೆ, ರೆಸ್ಟೋರೆಂಟ್ ಗಳನ್ನ ಮಾಡಿದಾನೆ, ಐಸ್ಲ್ಯಾಂಡ್ ತರ ಮಾಡಿದಾನೆ, ಸ್ನೋ ಪಾರ್ಕ್ ತರ ಮಾಡಿದಾನೆ, ಸುಮಾರು ಗೇಮ್ಗಳು ಆ ಮಕ್ಳಿಗೋಸ್ಕರನೇ ಸಪರೇಟ್ ಮಾಡಿದಾನೆ. ಈ ಒಂದು ಈ ಪಾರ್ಕಿಗೆ ಯಾರ್ ಬೇಕಾದ್ರೂ ಹೋಗ್ಬೋದು, ಮಕ್ಳಿಂದ ಹಿಡ್ಕೊಂಡು ದೊಡ್ಡೋರ್ವರ್ಗು ವಯಸ್ಸಾದವ್ರವರ್ಗು ಕೂಡ ಹೋಗ್ಬೋದು. ಎಲ್ಲಾರು ಹೋಗೋ ತರದೊಂದು ವ್ಯವಸ್ಥೆನ ಮಾಡಿದಾನೆ. ನೀವು ಕೂಡ ಮಲೇಷ್ಯಾಗ ಹೋದ್ರೆ ಈ ಒಂದ್ ಜಾಗಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾರ್ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಜೈ ಶ್ರೀರಾಮ್.